ಹಾಯ್, ಹಲೋ, ನಮಸ್ಕಾರ. ಹಲೋ ಕರ್ನಾಟಕ. ನೋಡಿ, ನಿಮ್ಮ ಪ್ರೀತಿಗೆ ಅನಂತ ಧನ್ಯವಾದಗಳು. ಮೊನ್ನೆ ಆ, ನಾನು ನಮ್ಮ ವಿದ್ಯಾರ್ಥಿ ಮಿತ್ರರನ್ನ ಮೀಟ್ ಮಾಡ್ತಾ ಇದ್ದೆ, ಪೇರೆಂಟ್ಸ್ನ ಮೀಟ್ ಮಾಡ್ತಿದ್ದೆ. ನಾವು ಬಿಜಾಪುರದಲ್ಲಿ ಒಂದಷ್ಟು ಪೇರೆಂಟ್ಸ್ನ ಮೀಟ್ ಮಾಡಿದ್ವಿ, ಆಯ್ತಾ. ಸೊ ಅದೇ ರೀತಿ ತಾಳಿಕೋಟೆ ಅಂತಿದೆ ಅಂತೆಲ್ಲ ಕ್ಲಾಸಸ್ ಹೋಗಿದಾಗ ಮೀಟ್ ಮಾಡಿದ್ವಿ. ನನ್ನ ಕೆಲವರು ಪಾಪ ಕೇಳ್ತಿದ್ರು, ಏನು ಸರ್ ನೀವು ಬರೀ ಸೈನ್ಸ್ ಬಗ್ಗೆ ಹೇಳ್ತೀರಾ, ಕಾಮರ್ಸ್ ಮಕ್ಳ ಬಗ್ಗೆ ಏನು ಹೇಳಲ್ಲ ಅಂತ. ಸೊ ದಯವಿಟ್ಟು ಆ ರೀತಿ ಉದ್ದೇಶ ಇಲ್ಲ. ಆದರೆ ಫಸ್ಟ್ ಪ್ರಿಫರೆನ್ಸ್ ಇಮಿಡಿಯೇಟ್ ಎಕ್ಸಾಮ್ ಇದ್ದಿದ್ದರಿಂದ ಅದ್ರ ಬಗ್ಗೆ ಕೊಟ್ಟಿದ್ದೀನಿ ಅಷ್ಟೇ. ಕಾಮರ್ಸ್ ಬಗ್ಗೆ ಕೂಡ ನಿಮ್ಮ ಮಾಹಿತಿ ಕೊಡ್ತೀನಿ, ದಯವಿಟ್ಟು ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಸೊ ತಿಳ್ಕೊಳ್ಳಿ, ಎಲ್ಲರಿಗೂ ತಿಳಿಸಿ. ನೋಡಿ, ಮೊದಲನೇದಾಗಿ ಕಾಮರ್ಸ್ ಅಂದಿದ ತಕ್ಷಣನೇ ನಾವು ಯಾವುದೇ ಕಾರಣಕ್ಕೂ ಮೂಗು ಮುರಿತಕ್ಕಂಥ ಪ್ರಮೇಯ ಇಲ್ಲ, ಆಯ್ತಲ್ವಾ. ಕಾಮರ್ಸು ಕೂಡ ಇವತ್ತು ಯಥೇಚ್ಛವಾದ ಅವಕಾಶಗಳಿದೆ. ಉದಾಹರಣೆಗೆ ಡಿಗ್ರಿ ನಿಮಗೆ ನಾನೊಂದು ಡೀಟೇಲ್ಸ್ ಕೊಡ್ತೀನಿ. ಬಿ ಕಾಮ್ ಇವತ್ತು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ, ಬ್ಯಾಚುಲರ್ ಇನ್ ಕಾಮರ್ಸ್ ಅಂತ ಹೇಳ್ತಕ್ಕಂಥದ್ದು 3 ಇಯರ್ಸ್ ವಿತ್ ಪ್ರೋಗ್ರಾಮು. ಅದೇ ರೀತಿ ಬಿ ಕಾಮ್ ಅಲ್ಲಿ ಹಾನರ್ಸ್ ಅಂತ ಬರುತ್ತೆ, ಬ್ಯಾಚುಲರ್ ಇನ್ ಕಾಮರ್ಸ್ ಹಾನರ್ಸ್. ಇದು ಕೂಡ 3 ಇಯರ್ಸ್ ಇದೆ. ಬಿ ಎಸ್ ಸಿ ಫೈನಾನ್ಸ್ ಅಂತ ಬರುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ಬ್ಯಾಚುಲರ್ ಇನ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್ ಆಯ್ತಾ. ಇವತ್ತು ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ಬ್ರಾಂಚ್ ಹಾಗೇನೆ ಬಿ ಬಿ ಎ ನಿಮಗೆಲ್ಲ ಗೊತ್ತಿದೆ, ಇಲ್ಲೂ ಕೂಡ ಅಷ್ಟೇ. ಫೈನಾನ್ಸ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಬ್ಯಾಚುಲರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಸಿಫಿಕೇಶನ್ ನೀವು ಏನು ಮಾಡ್ತೀರಾ, ಎಸ್ಪೆಷಲಿ ಇದ್ರಲ್ಲಿ ಫೈನಾನ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಇದು ಕೂಡ 3 ಇಯರ್ಸ್ ಪ್ರೋಗ್ರಾಮ್. ಹಾಗೇನೆ ಬಿ ಎಫ್ ಎ ಅಂತ ಬರುತ್ತೆ, ಬ್ಯಾಚುಲರ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ಸ್ ಅಂತ 3 ಇಯರ್ಸ್ ಪ್ರೋಗ್ರಾಮ್. ಹಾಗೇನೆ ಬಿ ಕಾಮ್ ಕಾಮನ್ ಆಗಿ ಪ್ರೊಫೆಷನಲ್ ಅಂತ ಬರುತ್ತೆ. ನೋಡಿ, ಇದನ್ನ ಕೇಳಿ ತಗೊಳ್ಳಿ, ಬ್ಯಾಚುಲರ್ ಇನ್ ಕಾಮರ್ಸ್ ಪ್ರೊಫೆಷನಲ್, ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಇವೆಲ್ಲ ನೀವು ಬ್ರಾಂಚಸ್ ಕಂಡ್ರು, ಹಳೆ ಬ್ರಾಂಚಸ್ಗೆ ಹೋದ ಬದಲು ನೀವು ಕೂಡ ಅಷ್ಟೇ ಕಾಮರ್ಸ್ ವಿದ್ಯಾರ್ಥಿಗಳೇನಿದ್ರೆ ಹೊಸ ಹೊಸ ಬ್ರಾಂಚಸ್ಗೆ ಹೋಗಿ. ಹಾಗಾದ್ರೆ ಬಿ ಕಾಮ್ ಅಲ್ಲಿ ಏನ್ ಕೆರಿಯರ್, ಅಥವಾ ನೀವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತಕ್ಕಂಥವ್ರಿಗೆ ಏನ್ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ನೋಡೋದಾದ್ರೆ, ನೋಡಿ, ಗೋ ಫಾರ್ ದ ಹೈಯರ್ ಸ್ಟಡೀಸ್ ಇನ್ ಎಕನಾಮಿಕ್ಸ್, ಫೈನಾನ್ಸ್, ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್ ಆರ್ ಸೋಷಿಯಲ್ ವರ್ಕ್. ನಿಮಗೆ ಎವರ್ ಗ್ರೀನ್ ಕಂಡ್ರೋ ಎಲ್ಲಾರ್ಗೂ ಬೇಕು ಎಕನಾಮಿಸ್ಟ್ಗಳು, ಆಯ್ತಾ. ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಇಡೀ ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ನಡೆಸೋದಕ್ಕೆ ಇವರೇ ಮೂಲ ಆಧಾರ. ಜಾಯಿಂಟ್ ಗೌರ್ಮೆಂಟ್ ಆರ್ಗನೈಸೇಷನ್ ಲೈಕ್ ಪ್ಲಾನಿಂಗ್ ಕಮಿಷನ್, ನೋಡಿ ನಿಮ್ಗೆ ಗೊತ್ತಿರ್ಬೋದು, ಆಯ್ತಾ. ಇವತ್ತು ಪ್ಲಾನಿಂಗ್ ಕಮಿಷನ್ಸು ಏನ್ ಕೊಡುತ್ತೆ, ಅದರ ಒಂದು ಸಜೆಷನ್ಸ್ ಬೇಸಿಸ್ ಮೇಲೆ ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಆಡಳಿತ ನಡೆಸುತ್ತೆ. ಉದಾಹರಣೆಗೆ ನಿಮಗೆ ಸಿ ಎ ಜಿ ಕೇಳಿರ್ಬೋದು, ಐ ಎಮ್ ಎಫ್ ಅಂತ ಕೇಳಿರ್ಬೋದು. ಇವೆಲ್ಲ ಪ್ರಮುಖವಾಗಿ ನಿಮಗೆ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಜಾಯಿಂಟ್ ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ ಅಂತ ಬರುತ್ತೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ನೋಡಿ, ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ ಗ್ರೋನ್ ಲೈಕ್ ಎವ್ರಿಥಿಂಗ್. ಈ ಬ್ಯಾಂಕಿಂಗ್ ಅಲ್ಲಿ ಇನ್ಶೂರೆನ್ಸ್, ನೋಡಿ ಎಲ್ಲ ಕಂಪ್ನಿಗಳು ಕೂಡ ಇನ್ಶೂರೆನ್ಸ್ ನ ಬೇರೆ ಬೇರೆ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಬೇಕೇ ಬೇಕು. ಸ್ಟಾಕ್ ಬ್ರೋಕಿಂಗ್ ನೆನಪಿರ್ಲಿ, ಸ್ಟಾಕ್ ಬ್ರೋಕೇಜಸ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪರ್ಟ್ ಆಗ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲದೊಳಗಡೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಮಿಷನ್ ರೂಪದಲ್ಲೇ ದುಡ್ಡು ಹಾಕ್ಬಿಡ್ತಾರೆ, ಆಯ್ತಲ್ಲ. ಇದು ಸೈನ್ಸ್ ಅವ್ರಿಗೆ ಸಾಧ್ಯ ಇಲ್ಲ ಕಂಡ್ರು, ಕಾಮರ್ಸ್ ಅವ್ರಿಗೆ ಮಾತ್ರ. ಹಾಗಾಗಿ ನಿಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಅಂತ ಅನ್ಕೋಬೇಡಿ, ಆಗ್ಬೋದಾ. ಹಾಗೇನೆ ನೋಡಿ, ಕನ್ಸಲ್ಟಿಂಗ್ ಇನ್ ಟ್ಯಾಕ್ಸೇಷನ್ ಇರ್ಬೋದು, ಫೈನಾನ್ಷಿಯಲ್ ಪ್ಲಾನಿಂಗ್ ಇರ್ಬೋದು, ಮತ್ತೆ ಕಂಪನಿ ಲಾಸ್. ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಇವತ್ತು ಟ್ಯಾಕ್ಸೇಷನ್ ಮಾಡ್ತಕ್ಕಂಥವ್ರು ಜೊತೆಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಕ್ಕಂಥವ್ರು ಬೇಕೇ ಬೇಕು. ಮತ್ತೆ ಕಂಪನಿ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಕೆಲವು ಲಾಸ್ ಇದೆ, ಗೌರ್ಮೆಂಟ್ ಲಾಸ್. ಇದನ್ನೆಲ್ಲ ನಾವೆಲ್ಲ ಹೇಳಕ್ ಬರಲ್ಲಪ್ಪ, ಹಾಗಾಗಿ ಅದಕ್ಕೆ ನೀವೇ ಬೇಕು ಕಂಡ್ರು. ಹಾಗಾಗಿ ನೀವು ಆ ಒಂದು ಕೆರಿಯರ್ ಪ್ರಾಸ್ಪೆಕ್ಟ್ಸ್ ನ ಚೂಸ್ ಮಾಡ್ಕೊಳ್ಳಿ. ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಇವತ್ತು ಪ್ರೈವೇಟ್ ಜಾಬ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಕೌಂಟಿಂಗ್ಸ್ ಅಲ್ಲಿ ನೀವೇ ಬೇಕು, ಸೈನ್ಸ್ ಅವರಲ್ಲ. ಯಾಕೆಂದ್ರೆ ನನ್ನೆಲ್ಲ ಕೆಲವ್ರು ಕೇಳ್ತೀವಿ, ಏನ್ ಸರ್ ಬರೀ ಸೈನ್ಸ್ ಬಗ್ಗೆ ಹೇಳ್ತೀರಾ? ಇಲ್ಲಪ್ಪ, ಕಾಮರ್ಸ್ ಬಗ್ಗೆನೂ ಹೇಳ್ತಾ ಇದೀವಿ, ದಯವಿಟ್ಟು ಅದನ್ನ ಎಲ್ಲರಿಗೂ ತಿಳಿಸಿ. ರಿಸರ್ಚ್ ಇರ್ಬೋದು, ನೀವು ಕೂಡ ಕಾಮರ್ಸ್ ಫೀಲ್ಡ್ ಅಲ್ಲಿ ಇರೋರು, ರಿಸರ್ಚ್ ಅಕಾಡೆಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಫೀಲ್ಡ್ ಹೋಗಿ, ನಿಮ್ಮ ಇಷ್ಟ. ಪ್ರಿಪೇರ್ ಫಾರ್ ದ ಸಿವಿಲ್ ಸರ್ವಿಸಸ್, ನಿಮಗೂ ಕೂಡ ಅವಕಾಶ ಇದೆ, ನೀವು ಸಿವಿಲ್ ಸರ್ವಿಸಸ್ ಹೋಗ್ಬೋದಪ್ಪ, ಆಗ್ಬೋದಾ. ಸರಿ, ನೋಡಿ, ನಿಮ್ಗೂ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಬೇಕಾದ್ರೂ ಕೂಡ ಓನ್ ವೆಂಚರ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಫೈನಾನ್ಷಿಯಲ್ ಪ್ರಾಕ್ಟೀಸಸ್ ನೀವೇನಾದ್ರು ಚೆನ್ನಾಗಿ ತಿಳ್ಕೊಂಡಿದ್ದೆ ಆಗಿದ್ರೆ ನಿಮ್ಮನ್ನ ಕರೆದು ಕೆಲಸ ಕೊಡ್ತಾರೆ, ಆಯ್ತಲ್ವಾ. ಹಾಗಾಗಿ ಇದ್ರ ಬಗ್ಗೆ ದಯವಿಟ್ಟು ಕೂಡ ನೀವು ಕೂಡ ಗಮನ ಹರಿಸಿ. ನೋಡಿ, ಮೊನ್ನೆ ಕೆಲವರು ಹೇಳ್ತಿದ್ರು ಯಾವ ರೀತಿ ಸೈನ್ಸ್ ಅಲ್ಲಿ ನಾನು ಟಾಪ್ ಮೋಸ್ಟ್ ಕಾಲೇಜಸ್ ಲೀಸ್ಟ್ ಕೊಟ್ಟಿದ್ದೀನಿ, ಅದೇ ರೀತಿ ಕಾಮರ್ಸ್ ಅಲ್ಲೂ ಕೂಡ ಕೆಲವು ಟಾಪ್ ಮೋಸ್ಟ್ ಕಾಲೇಜಸ್ ಇದೆ. ದಯವಿಟ್ಟು ಕೂಡ ಈ ಒಂದು ಆ ಒಂದು ಬ್ರಾಂಚಸ್ ರಿಲೇಟೆಡ್ ನೀವು ಹೋಗೋದಕ್ಕೆ ಪ್ರಯತ್ನ ಪಡಿ. ಉದಾಹರಣೆಗೆ ಸಿ ಎ ನಿಮ್ಗೆಲ್ಲರಿಗೂ ಗೊತ್ತಿದೆ, ಡಿಗ್ರೀಸ್ ಏನೇನು ಬರುತ್ತೆ ಕಾಮರ್ಸ್ ಅಲ್ಲಿ ಅನ್ನೋದಕ್ಕೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸಿ ಎ ಚಾರ್ಟೆಡ್ ಅಕೌಂಟ್ ಆಗ್ಬೇಕು. ನೋಡಿ, ಇಲ್ಲೂ ಅಷ್ಟೇ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ, www.icai.org ಅಂತ ಬರುತ್ತೆ. ಇಲ್ಲಿ ನೀವು ಮೋರ್ ಇನ್ಫಾರ್ಮೇಶನ್ಸ್ ನ ಪಡ್ಕೋಬಹುದು. ಹಾಗೆ CS ಕಂಪನಿ ಸೆಕ್ರೆಟರಿ ಅಂತ ಬರುತ್ತೆ, ಆಯ್ತಲ್ಲ. ಇಲ್ಲೂ ಅಷ್ಟೇ ನಿಮಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ,
www.icsi.edu ಅಂತ. ಹಾಗೇನೆ CWA ಕಾಸ್ಟ್ ಅಂಡ್ ವರ್ಕ್ ಅಕೌಂಟ್ಸ್ ಅಂತ ಬರುತ್ತೆ, ಅದು ಕೂಡ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ. CFA ಸರ್ಟಿಫೈಡ್ ಫೈನಾನ್ಸ್ ಅನಾಲಿಸ್ಟ್ ಅಂತ ಬರುತ್ತೆ, www.cfain STITUTE.org ಅಂತ ಬರುತ್ತೆ. ಹಾಗೇನೆ CFB ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್. ಈ ಫೈನಾನ್ಷಿಯಲ್ ಪ್ಲಾನರ್ಸ್ ಪಕ್ಕ ಬೇಕು ಕಂಡ್ರು. ಯಾವುದೇ ಒಂದು ಫೈನಾನ್ಷಿಯಲ್ ಪ್ಲಾನರ್ಸ್ನ ಕಂಪ್ನಿಗಳನ್ನ ಹೆಚ್ಚು ಹೆಚ್ಚು ಸ್ಯಾಲರೀಸ್ನ ಕೊಟ್ಟು ಹೈರ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, CIB ಅಂತ ಬರುತ್ತೆ, ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಅಂತ. ಇಲ್ಲೂ ಅಷ್ಟೇ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಇವರು ಬೇಕೇ ಬೇಕು. CSB ಅಂತ ಬರುತ್ತೆ, ಸರ್ಟಿಫೈಡ್ ಸ್ಟಾಕ್ ಬ್ರೋಕರ್ಸ್. ಆಗ್ಲೇ ನಾನು ನಿಮ್ಗೆ ಹೇಳಿದ್ದೀನಿ, ನೀವೇನಾದ್ರು ಸ್ಟಾಕ್ ಬ್ರೋಕರೇಜಸ್ ಬಗ್ಗೆ ತಿಳ್ಕೊಂಡಿದ್ದೆ ಆದ್ರೆ ನೀವು ಗೈಡ್ ಮಾಡ್ಬೋದು, ನೀವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಬೋದು. ಸರ್ಟಿಫೈಡ್ ಅಕ್ಯುರೇಸಿ ಅಂತ ಬರುತ್ತೆ ನೋಡಿ. ಇಲ್ಲೂ ಅಷ್ಟೇ, ಏನು ನಿಮ್ಗೆ CIA ಮತ್ತೆ ಇದು ಇನ್ನು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇದು. ಯಾಕೆ ಅಂತ ಹೇಳಿದ್ರೆ ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಮಾಡಿದ್ರೆ ಸರ್ಟಿಫೈಡ್ ಅಕ್ಯುರೇಸಿ ಮಾಡ್ತಕ್ಕಂಥವ್ರು ಪಕ್ಕ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಹೇಳೇ ಬಿಡ್ತಾರೆ. ಹಾಗಾಗಿ ಇದು ಕೂಡ ನೀವು ನೋಡ್ಕೋಬೇಕು. NSC ಸರ್ಟಿಫಿಕೇಶನ್ಸ್ ಇದೆ ಕಂಡ್ರು ನೋಡಿ. ಇಲ್ಲೂ ಅಷ್ಟೇ, ಈ ಸರ್ಟಿಫಿಕೇಶನ್ ಬೇಸಿಸ್ ಮೇಲೆನೆ ನಿಮ್ಗೆ ನಿಜವಾಗ್ಲೂ ಮಾಹಿತಿ ಸಿಕ್ಕೋಗ್ಬಿಡುತ್ತೆ. ಹಾಗಾಗಿ ಅದ್ರ ಬೇಸಿಸ್ ಮೇಲೆ ನೀವಷ್ಟು ಕಂಪನಿಗಳಿಗೆ ಮಾಹಿತಿಯನ್ನ ಕೊಡ್ಬೋದು. BSc ಅಂತ ಬರುತ್ತೆ ಸರ್ಟಿಫಿಕೇಶನ್ಸ್. ಇಲ್ಲೂ ಅಷ್ಟೇ, ಈ ಒಂದು ಸರ್ಟಿಫಿಕೇಶನ್ಸ್ ಬೇಸಿಸ್ ಮೇಲೆನೆ ನಿಮ್ಗೆ ಜಾಬ್ ಯಾಕೆ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ, ನೀವು ಕೂಡ ಕಲ್ತಿರ್ಬೇಕು, ಆಯ್ತಲ್ವಾ. ಆ ಒಂದು ಇಂಟರ್ವ್ಯೂಸ್ಗೆ ಹೋದಾಗ ಆ ಒಂದು ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ರೆ ಮಾತ್ರನೇ ನಿಮಗೆ ಮತ್ತೆ ಮಾಹಿತಿ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ನೋಡಿ. ಮತ್ತೆ ನಾನು ಇನ್ನೊಂದು ಲಿಸ್ಟ್ ಮಾಡಿದ್ದೆ, ಈಗ ತಾನೇ ನಾನು ಹೇಳಿದ್ದೆ, ಕಾಲೇಜಸ್ ವಿತ್ ಅಡ್ಮಿಷನ್ಸ್ ಬೇಸ್ಡ್ ಆನ್ ದ ಎಂಟ್ರೆನ್ಸ್ ಎಕ್ಸಾಮ್ಸ್. ಇಲ್ಲೂ ಅಷ್ಟೇ ನೋಡ್ರಪ್ಪ, ನಮ್ಗೆ ಹೇಗೆ ಸೈನ್ಸ್ ಅಲ್ಲಿ CET ನೀಟ್ ಇವೆಲ್ಲ ಎಕ್ಸಾಮ್ಸ್ ಬರುತ್ತಲ್ವಾ, ಅದೇ ರೀತಿ ನಿಮ್ದು ಕೆಲವು ಎಕ್ಸಾಮ್ಸ್ ಇದೆ. ನೀವು ಯಾಕೆ ಬರಿಬಾರ್ದು? ದಯವಿಟ್ಟು ನೋಡ್ರಪ್ಪ, ಈ ಒಂದು ಮಾಹಿತಿ ವಿಶೇಷವಾಗಿ ನಮ್ಮಲ್ಲಿ ಮಾತ್ರ, ಆಯ್ತಲ್ವಾ. ಈ ಮಾಹಿತಿಯನ್ನ ಸರಿಯಾಗಿ ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ರಿಲೇಷನ್ಸ್ಗೂ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ ನೋಡಿ. ಎಕ್ಸಾಮ್ಸ್ NPAT ಅಂತ ಬರುತ್ತೆ, ದಟ್ ಈಸ್ ನಾರ್ಸಿ ಮಾಂಜಿ ಮುಂಬೈ ಅಂತ. ಈ ಒಂದು ಎಕ್ಸಾಮ್ಸ್ನ ಇವರೇ ಕಂಡಕ್ಟ್ ಮಾಡ್ತಾರೆ. www.nmims.edu ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಈ ಎಕ್ಸಾಮು 2 ಗಂಟೆ ಅವಧಿ ಇರುತ್ತೆ. ಸೊ ಸಾಮಾನ್ಯವಾಗಿ 10 ರಿಂದ 12 ಗಂಟೆಯಲ್ಲಿ ಮುಗಿಸಾಕ್ಬಿಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಇದು. ಇಲ್ಲಿ ಏನೇನು ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಅಂತ ಬಂದಾಗ, ಸೊ ಟೆಸ್ಟ್ ಪ್ಯಾಟರ್ನ್ಸ್ ಕೂಡ ಹೇಳ್ತೀನಿ ನೋಡಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಆಯ್ತಾ, 50 ಮಾರ್ಕ್ಸ್ ಬರುತ್ತೆ, 50 ಕ್ವಶನ್ಸ್ ಬರುತ್ತೆ ಸೇಮ್. ಅದೇ ರೀತಿ ಕ್ವಾಂಟಿಟೇಟಿವ್ ಅಂಡ್ ನಂಬರ್ ಅಬಿಲಿಟಿ 50, ರೀಸನಿಂಗ್ ಅಂಡ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ, ಟೋಟಲ್ 150 ಕ್ವಶನ್ಸ್ ಇರುತ್ತೆ, ಆಯ್ತಾ. ನೋಡಿ, ಇಲ್ಲಿ ನೀವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಟೆಂಟೇಟಿವ್ ಶೆಡ್ಯೂಲ್ಸ್ ನ ನೀವು ಸರಿಯಾಗಿ ನೋಡ್ಕೋಬೇಕು. ಸೆಕೆಂಡ್ ವೀಕ್ ಆಫ್ ಮಾರ್ಚ್ ಅಲ್ಲಿ ಕಾಲ್ ಮಾಡಿದ್ರೆ ಆಯ್ತಾ, ಲಾಸ್ಟ್ ವೀಕ್ ಆಫ್ ದ ಏಪ್ರಿಲ್ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ಟೆಸ್ಟ್ ಡ್ರೈವ್ ನಡೀತಕ್ಕಂಥದ್ದು ದಟ್ ಈಸ್ ದ ಸೆಕೆಂಡ್ ವೀಕ್ ಆಫ್ ದ ಮೇಲ್ ನಡೆದು ಬಿಡುತ್ತೆ. ನೆಗೆಟಿವ್ ಮಾರ್ಕಿಂಗು 0.25 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಏನಿದೆ ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ನ ತೆಗಿತಾ ಹೋಗ್ತಾರೆ. ಇದು ಆನ್ಲೈನ್ ಇದೆ. ನೆಕ್ಸ್ಟ್ PDPU ಅಂತ ಬರುತ್ತೆ, ಪಂಡಿತ್ ದೀನ್ ದಯಾಳ್ ಪೆಟ್ರೋಲಿಯಂ ಯೂನಿವರ್ಸಿಟಿ ಅಂತ. ನೀವೆಲ್ಲ ಕೇಳಿರ್ಬೋದು, ಕೆಲವರಿಗೆ ಮಾಹಿತಿ ಇದೆಯೋ ಇಲ್ವೋ ತಿಳ್ಕೊಳ್ಳಿ ನೋಡಿ. ಇಲ್ಲೂ ಅಷ್ಟೇ ನಿಮಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ. ಟೈಮ್ ಬಂದ್ಬಿಟ್ಟು 90 ನಿಮಿಷ. ಇಲ್ಲೂ ಅಷ್ಟೇ ನೋಡಿ, ಟೈಮಿಂಗ್ಸ್ಗಳು ಆಕ್ಚುಲಿ ಏನ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಬೇಸಿಸ್ ಮೇಲೆ ಕೆಲವು ಸಲ ಎಕ್ಸ್ಟೆಂಡ್ ಮಾಡಿ ಕೊಟ್ಟರು ಕೂಡ ಯಾರು ಬೇಗ ಅದನ್ನ ಸಾಲ್ವ್ ಮಾಡ್ತಾರೆ ಅನ್ನೋದು ಬೇಸಿಸ್ ಮೇಲೆ ನಿಮಗೆ ಆ ಒಂದು ಮಾಹಿತಿಯನ್ನ ನೀವು ಕೂಡ ತಿಳ್ಕೊಬಹುದು ನೋಡಿ. ಇಲ್ಲೂ ಅಷ್ಟೇ ಸೆಲೆಕ್ಷನ್ ಪ್ರೋಸೆಸ್ GK ಇದೆ, ವರ್ಬಲ್ ಇದೆ, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇದೆ, ಲಾಜಿಕಲ್ ರೀಸನಿಂಗ್ ಇದೆ, ಕ್ರಿಯೇಟಿವ್ ರೈಟಿಂಗ್ ಇದೆ. ಟೋಟಲ್ಲಿ ನಿಮಗೆ ಅದೆಲ್ಲ ಆದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ನಡೆಯುತ್ತೆ. ಇದು ಕೂಡ ಅಷ್ಟೇ, ಟೋಟಲ್ 100 ಮಾರ್ಕ್ಸ್. ಇದು ಅಷ್ಟೇ, ಫಸ್ಟ್ ವೀಕ್ ಆಫ್ ಏಪ್ರಿಲ್, ಲಾಸ್ಟ್ ಡೇಟು 3rd ವೀಕ್ ಆಫ್ ದ ಮೇ ಇರುತ್ತೆ, 4th ವೀಕ್ ಆಫ್ ದ ಮೇ. ಸೊ ಟೆಸ್ಟ್ ನಡೆಯುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಒಟ್ಟಾರೆಗೆ ಮಾರ್ಕ್ಸ್ 100 ಮಾರ್ಕ್ಸ್. ಆನ್ಲೈನಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ನೋಡಿ. ಅದೇ ರೀತಿ PUBDET ಅಂತ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ನೀವು ಇದನ್ನ ನೋಡಿ. ಇಲ್ಲೂ ಅಷ್ಟೇ, ಸೊ ಟೈಮ್ 90 ಮಿನಿಟ್ಸ್ ಇದೆ. ಸೊ ಟೈಮಿಂಗ್ಸು ಅಷ್ಟೇ, ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ಯು ಪೀಪಲ್. ಮ್ಯಾಥ್ಸ್, ಇಂಗ್ಲಿಷ್ ಅಂಡ್ ಟೆಸ್ಟ್ ಫಾಲೋಡ್ ಬೈ ಇಂಟರ್ವ್ಯೂ ಬೇಸಿಸ್ ಮೇಲೆ ನಿಮ್ಮನ್ನ ತಗೊಳ್ತಾರೆ. ಎಲ್ಲೂ ಅಷ್ಟೇ ನಿಮ್ಮ ಮಾರ್ಕ್ಸ್ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ಇಂಟೆಲಿಜೆನ್ಸ್ ಬೇಸಿಸ್ ಮೇಲೆ ಇಲ್ಲಿ ತಗೊಳ್ತಾರೆ. ಹಾಗಾಗಿ ನಾನು ಆಗ್ಲೇ ಹೇಳ್ತಿದ್ದೆ, ಸರ್ಟಿಫಿಕೇಶನ್ಸ್ ನಿಮ್ಮನ್ನ ಡಿಸೈಡ್ ಮಾಡೋದಿಲ್ಲ. ನಿಮ್ಮ IQ ಇರ್ಬೋದು, ಇಂಟೆಲಿಜೆಂಟ್ ಕ್ವಶನ್ಸ್ ಅಂತ ನಾವೇನು ಹೇಳಿದೀವಿ ಇದ್ರ ಬೇಸಿಸ್ ಮೇಲೆ ತಗೊಳ್ತಾರೆ, ಆಯ್ತಲ್ಲ. CUAT ಕ್ರೈಸ್ಟ್ ಯೂನಿವರ್ಸಿಟಿ ಕಂಡಕ್ಟ್ ಮಾಡುತ್ತೆ, ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ನಡೆಯುತ್ತೆ ಕಂಡ್ರು. ಇದು ಅಷ್ಟೇ, ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ ಅವರು ಕಾಲ್ ಮಾಡಿದ್ರೆ ಫಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಲಾಸ್ಟ್ ಡೇಟ್ ಮಾಡಿ ಏಪ್ರಿಲ್ ಅಲ್ಲಿ ಎಕ್ಸಾಮ್ಸ್ ಮುಗಿಸ್ಬಿಡ್ತಾರೆ. ಹಾಗಾಗಿ ಸೊ ಇದು ಕೂಡ ಅಷ್ಟೇ, ನೆಗೆಟಿವ್ ಮಾರ್ಕಿಂಗು ಇಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಬರಿಬೋದು. ನೀವು ಕೂಡ ಏನು ಸೊ ನಿಮ್ಮ PUC ಮಾರ್ಕ್ಸ್ ಬೇಸಿಸ್ ಮೇಲೆನೆ ಕೊಟ್ಬಿಡ್ತಾರೆ. ಹಾಗೇನೆ ಅಹಮದಾಬಾದ್ ಯೂನಿವರ್ಸಿಟಿ ಅಂತ ಬರುತ್ತೆ, ಅಮೃತ್ ಮೋದಿ ಸ್ಕೂಲ್ ಆಫ್ ಕಾಮರ್ಸ್ ಅಂತ, HLIC. ಸೊ www.ahduni.edu.in ಅಲ್ಲಿ ಮಾಹಿತಿ ಇದೆ.
ಇಲ್ಲೂ ಕೂಡ ಅಷ್ಟೇ ನಿಮಗೆ ಬೇಕಾದ ಮಾಹಿತಿ ಸಿಗುತ್ತೆ. ಪರ್ಸನಲ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಸ್ಟೇಟ್ಮೆಂಟ್ ಆಫ್ ಪರ್ಸ್ಯೂ ಅಂತ SOP ಬೇಸಿಸ್ ಮೇಲೆ, ಫೈನಲಿ ಪರ್ಸನಲ್ ಇಂಟರ್ವ್ಯೂ ಬೇಸಿಸ್ ಮೇಲೆ ನಿಮ್ಮನ್ನ ಸೆಲೆಕ್ಷನ್ಸ್ ಮಾಡ್ತಾರೆ. ಆ ಸೆಲೆಕ್ಟೆಡ್ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಮಾತ್ರ ಅಲ್ಲಿ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಇಂಥ ಎಕ್ಸಾಮ್ಸ್ಗಳನ್ನು ನೀವು ಬಳಸ್ಕೊಳ್ಳಿ, ನೀವು ಚೆನ್ನಾಗಿ ಓದಿ, ನೀವು ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಆದಷ್ಟು ನಾನು ಕೇಳ್ಕೊಳ್ಳೋದು ಇಷ್ಟ ಆಯ್ತಾ. ಇವತ್ತು ಏನೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಇವರಿಗೆ ಕಾಮರ್ಸ್ ಅವರೇ ಬ್ಯಾಕ್ ಬೋನ್. ನೀವು ಒಳ್ಳೆ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಡಿ. ಟ್ಯಾಕ್ಸ್ ಚೀಟ್ ಮಾಡೋದಕ್ಕೆ ಐಡಿಯಾ ಕೊಡಬೇಡಿ. ಟ್ಯಾಕ್ಸ್ ಚೀಟ್ ಮಾಡೋದಕ್ಕೆ ಐಡಿಯಾ ಕೊಟ್ಟು ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗೋಗಿದೆ ಆಯ್ತಲ್ಲ. ದಯವಿಟ್ಟು ದೇಶಕ್ಕೆ ಟ್ಯಾಕ್ಸ್ನ ಕಟ್ಟಿಸಿ ನೀವು ನಮ್ಮ ದೇಶಕ್ಕೆ ಒಳ್ಳೆ ರೂಪದಲ್ಲಿ ಮುನ್ನುಗ್ಗೋದಕ್ಕೆ ಎಲ್ಲರೂ ಕೂಡ ಸಹಕರಿಸೋಣ ಅಂತ ಕೇಳ್ಕೊಳ್ತಾ, ನೋಡಿ ಮಕ್ಕಳ, ನಾನು ಏನ್ ಕಾಮರ್ಸ್ ತಾನೇ ಹೇಳ್ತಿದ್ದೆ, ಕೆಲವು ಕಾಲೇಜಸ್ ವಿತ್ ಅಡ್ಮಿಷನ್ಸ್ ಬೇಸ್ಡ್ ಆನ್ 12th ಬೋರ್ಡ್ ಮಾರ್ಕ್ಸ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ. ಇದು ಹೆಚ್ಚು ಮಕ್ಕಳಿಗೆ ಮಾಹಿತಿ ಇಲ್ಲ ಆಯ್ತಲ್ಲ. ಅಂದ್ರೆ ನಿಮ್ಮ PUC ಅಲ್ಲಿ ಏನ್ ಮಾರ್ಕ್ಸ್ ಬಂದಿದೆ ಅದ್ರ ಬೇಸಿಸ್ ಮೇಲೆ ಕೊಟ್ಬಿಡ್ತಾರೆ ಅಡ್ಮಿಷನ್ಸ್. ಅಂತ ಕಾಲೇಜಸ್ ಕೆಲವು ಲೀಸ್ಟ್ ಕೊಡ್ತೀನಿ, ಯಾಕೆಂದ್ರೆ ಇವೆಲ್ಲ ಟಾಪ್ ಮೋಸ್ಟ್ ಕಾಲೇಜಸ್ ಆಗಿರೋದ್ರಿಂದ ಅಲ್ಲಿ ಕಲಿತ್ರೆ ನಿಮಗೂ ಕೂಡ ಹೆಚ್ಚು ವ್ಯಾಲ್ಯೂ ಇರುತ್ತೆ. ಹಂಗಾಗಿ ಅಂತ ಒಂದು ಲೀಸ್ಟ್ ಕೊಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂತ SRCC ಡೆಲ್ಲಿ ಆಯ್ತಾ. ನೋಡಿ ಇಲ್ಲೂ ಅಷ್ಟೇ www.srcc.edu ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಲೇಡಿ ಶ್ರೀರಾಮ್ ಕಾಲೇಜ್ ಆಫ್ ಫಾರ್ ವುಮೆನ್ಸ್ LSR ಅಂತ ಡೆಲ್ಲಿಯಲ್ಲಿದೆ, ಇದು ಕೂಡ ಅಷ್ಟೇ www.lsr.edu.in ಅಂತ ನಿಮಗೆ ಮಾಹಿತಿ ಸಿಗುತ್ತೆ, ಚೆಕ್ ಮಾಡಿ. ಹನ್ಸ್ರಾಜ್ ಕಾಲೇಜ್ ಡೆಲ್ಲಿ, ಇಲ್ಲೂ ಅಷ್ಟೇ www.hansrajcollege.co.in ಅಲ್ಲಿ ಮಾಹಿತಿ ಸಿಗುತ್ತೆ. ಲಾಯಲಾ ಕಾಲೇಜ್ ಚೆನ್ನೈಯಲ್ಲಿದೆ, ಒನ್ ಆಫ್ ದ ಓಲ್ಡೆಸ್ಟ್ ಒನ್, ಚೆಕ್ ಮಾಡಿ. www.loyalacollege.edu ಇಲ್ಲೂ ಕೂಡ ಮಾಹಿತಿ ಸಿಗುತ್ತೆ. ನಮ್ಮ ಬೆಂಗಳೂರಲ್ಲಿದೆ ಕಂಡ್ರು, ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ಬೆಂಗಳೂರಲ್ಲಿ, ಇದು ಕೂಡ ಅಷ್ಟೇ www.sjcc.edu.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಹಿಂದೂ ಕಾಲೇಜ್ ಅಂತ ನೋಡಿ, ಇದು ಡೆಲ್ಲಿಯಲ್ಲಿದೆ ಆಯ್ತಾ, ಇದು ಕೂಡ ಅಷ್ಟೇ www.hinducollege.org ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ರಾಮ್ಜಾಸ್ ಕಾಲೇಜ್ ಡೆಲ್ಲಿ ಅಂತ ಹೇಳಿ, ಇಲ್ಲೂ ಕೂಡ ಅಷ್ಟೇ ramjascollege.edu ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಕ್ರಿಸ್ತು ಜಯಂತಿ ಕಾಲೇಜ್ ಅಂತ, ಇದು ಬೆಂಗಳೂರಲ್ಲೇ ಇದೆ ಕಂಡ್ರು, ನೀವು ಒಂದ್ಸಲ ನೇರವಾಗಿ ಬೆಂಗಳೂರಲ್ಲಿ ಇದ್ರೆ ಹೋಗಿ ನೋಡ್ಬೋದು ಬೇಕಾದ್ರೆ. www.kristujayanti.edu.in ಅಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ MCC ಚೆನ್ನೈ, ಇಲ್ಲೂ ಅಷ್ಟೇ www.mcc.edu.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. JD ಬಿರ್ಲಾ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ, ನೋಡಿ ಇಲ್ಲೂ ಅಷ್ಟೇ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಕಂಡ್ರು, ಅಪ್ಲೈ ಮಾಡಿ. www.jdb kolkata.in ಅಲ್ಲಿ ನಿಮ್ಗೆ ಕೂಡ ಮಾಹಿತಿ ಸಿಗುತ್ತೆ. ಗೋಯಂಕಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೋಲ್ಕತ್ತಾ, ಇಲ್ಲೂ ಕೂಡ ಅಷ್ಟೇ ವೆಬ್ ಅಡ್ರೆಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ GGDSD ಕಾಲೇಜ್ ಆಫ್ ಸೆಕ್ಟರ್ 32 ಅಂತ, ಇದು ಚಂಡೀಗಢಲ್ಲಿದೆ, ಇಲ್ಲೂ ಕೂಡ ನಿಮಗೆ ಸೊ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ. KG ಸುಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ಅಂತ ಮುಂಬೈ, www.sumaya.edu ಅಂತ ನೋಡಿ. ಹಾಗೇನೆ ಮಿಥೈನ್ ಬಾಯ್ ಕಾಲೇಜ್ ಆಫ್ ಮುಂಬೈ ಅಂತ, ಇಲ್ಲೂ ಅಷ್ಟೇ www.mithaiboy.ac.in ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಡೆಲ್ಲಿ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ DCAC ಡೆಲ್ಲಿ, www.dcac.du.ac.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ನೋಡಿ, ನಾನು ಲಿಸ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇಡೀ ದೇಶದಲ್ಲಿ ಇವತ್ತು ಅವ್ರ ಕಡೆ ತಿರುಗಿ ನೋಡ್ತಕ್ಕಂಥ ಫೈನಾನ್ಷಿಯಲ್ ಅನಲಿಸ್ಟ್ಗಳು ಹೊರಗಡೆ ಬಂದಿದ್ದಾರೆ. ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗೆ ಇವರು ಸಜೆಷನ್ ಕೊಡ್ತಾ ಇದ್ದಾರೆ. ಇಡೀ ದೇಶ ವ್ಯವಸ್ಥೆ, ಅರ್ಥ ವ್ಯವಸ್ಥೆ ಹೇಗೆ ನಡೆಸಬೇಕು ಅಂತ ಅವರು ಸಂಪೂರ್ಣವಾಗಿ ಗೈಡ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಅನಲಿಸ್ಟ್ಗಳು ಹೊರಗಡೆ ಬಂದಿದ್ದಾರೆ. ಹಾಗಾಗಿ ನೀವು ಕೂಡ ಅಂತ ಕಡೆ ಓದಿ ಒಳ್ಳೆ ಮಕ್ಕಳಾಗ್ಲಿ, ಒಳ್ಳೆ ದೇಶದ ಸತ್ ಪ್ರಜೆಗಳಾಗ್ಲಿ, ಸತ್ತ ಪ್ರಜೆಗಳಲ್ಲ ಸತ್ ಪ್ರಜೆಗಳಾಗ್ಲಿ ಅಂತ ನನ್ನ ಆಶಯ. ಹಾಗಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ನೀವು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕೈಯಲ್ಲಾಗಿದ್ದಂಥ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಹಾಗಾಗಿ ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್, ನಿಮ್ಮೊಂದಿಗೆ ಎಂದೆಂದಿಗೂ, ಹಾಗಾಗಿ ನಿಮಗಾಗಿ ಇದ್ದೇ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.